ಮೇಡಮ್, ಈ ಸ್ಕೂಲಲ್ಲಿ ವಾಶ್ರೂಮ್ ಇಲ್ವಾ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯತ್ಗಲ್, ತಾಲೂಕ್ ಮಸ್ಕಿ, ಜಿಲ್ಲಾ ರಾಯಚೂರು ಎಲ್ಲ ಬಂದು ರೋಡಿಗೆ, ಅಲ್ಲಿ ನೋಡಿದ್ರಲ್ಲ ವಿಡಿಯೋ, ರೋಡಿಗೆ ಹೆಣ್ಮಕ್ಳು ಬಂದು ಅಲ್ಲೇ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ. ಎಷ್ಟು ಏನೇನೋ ಆಗ್ತಾ ಇದಾವೆ, ರೇಪ್ಗಳು ಅದು ಇದು ಎಲ್ಲ. ಮೇಡಮ್, ಈ ಸ್ಕೂಲಲ್ಲಿ ವಾಶ್ರೂಮ್ ಇಲ್ವಾ? ಮತ್ತೆ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಇದು ಮಾಡ್ತಾರೆ ರೋಡಲ್ಲಿ. ಅಲ್ಲ, ಏನಾದ್ರೂ ಇರಲಿ, ವಾಶ್ರೂಮ್ ಇದೇನಾ? ಇಲ್ಲ. ಹಾಂ ಹಾಂ ಇಲ್ಲ, ಯಾಕಂದ್ರೆ ನೋಡ್ರಿ, ಇವಾಗ ನಿಮಗೂ ಗೊತ್ತಿದೆ ಹೊರಗಡೆ ಯಾವ ತರ ಇದೆ ಪ್ರಪಂಚ ಅಂತ. ಅದನ್ನ ಆಗ್ಬಾರ್ದು ಅಂತ. ಹಳ್ಳಿ ಊರೇ ಇರ್ಲಿ ಪರವಾಗಿಲ್ಲ, ಬಟ್ ಅದು ಹೊರಗಡೆ ಮಕ್ಕಳಿಗೆ ಎಫೆಕ್ಟ್ ಆಗ್ಬಾರ್ದು ಮುಂದೆ ಅಂತ. ಹುಡುಗರು ಓಕೆ, ಏನಾದ್ರು ಎಲ್ಲಾದ್ರೂ ನಾವು ಎಲ್ಲಾದ್ರೂ ನಡೆಯುತ್ತೆ. ಹುಡುಗಿರು ಇರ್ತಾರಲ್ಲ ಮಕ್ಕಳು, ಅದು ಆಗ್ಬಾರ್ದು ಅಂತ. ಅಲ್ಲ, ಇದ್ರೆ ಓಕೆ, ನನ್ನ ನಿಮ್ಗೆ ಚೆಕ್ ಮಾಡಕ್ ಬರ್ತಿಲ್ಲ. ಇಲ್ಲ, ಯಾಕಂತಂದ್ರೆ ನೋಡಿದೆ, ಅದಕ್ಕೆ ಬಂದು ಕೇಳಿದ್. ಇಲ್ಲ ಅಂತಂದ್ರೆ ನಾವು ಬೇಕಿದ್ರೆ ಮನವಿ ಮಾಡ್ಕೊಳ್ಳೋಣ ಅಂತ. ಅದು ಒಂದೇ ರೀಸನ್ಗೆ ಒಂದು ನಿಮಗೆ ಕೇಳಿದ್ದು. ಸರಿ ಸರ್, ಓಕೆ. ಯಾಕಂದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಯಾವತ್ತು ಆಟ ಆಡಕ್ ಹೋಗ್ಬಾರ್ದು, ಚಿಕ್ಕವರಲ್ಲಿ ದೊಡ್ಡವರಲ್ಲಿ. ನಾವು ರೋಡಲ್ಲಿ, ಯಾಕಂದ್ರೆ ನಮ್ಮ ಊರ್ ಕಡೆ ಇರೋ ಪರಿಸ್ಥಿತಿ ಇದು. ಯಾಕಂದ್ರೆ ಮಕ್ಕಳಿಗೆ ಇದಾಗಬಾರ್ದು ಅಂತ ನನಗೆ ಗೊತ್ತಿತ್ತು, ಇದು ಹಿಂಗೆ ಆಗುತ್ತೆ ಅಂತ. ಅದಕ್ಕೆ ಹೋಗಿ ಒಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಂಡು. ಯಾಕಂದ್ರೆ ಇದ್ರೆ ಓಕೆ, ಇದೆ ಅಂತ ಹೇಳ್ತಿದ್ದಾರೆ, ಇದ್ರೆ ಓಕೆ. ಇಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಅದನ್ನ ಮಾತಾಡ್ತಿದ್ದೆ ನಾನು. ಇದೆ ಅನ್ನೋದಕ್ಕೆ ಸುಮ್ಮನೆ ಬಂದಿದ್ದು. ಆಮೇಲೆ ಮಕ್ಕಳನ್ನೆಲ್ಲ ಕೇಳಿದ್ರೆ ಮಕ್ಕಳೆಲ್ಲ ಇದೆ ಅಂತಂದೋದಕ್ಕೆ ಸುಮ್ಮನೆ ಬಂದಿದ್ದು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅದು ಒಂದು ಮೂಲಭೂತ ಸೌಕರ್ಯ ಹಕ್ಕುಗಳು, ಅವೆಲ್ಲ ಶೌಚಾಲಯಗಳು ಇದ್ರೇನೆ ಅದೊಂದು ಸ್ಕೂಲು.